ಹಲೋ, ಹಾಯ್, ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದು ಸೋಮವಾರದ ಲಾಗ್. 2-3 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದರೆ ಕೆಲಸದಿಂದ ಬಂದು ಮನೇಲೂ ಕೆಲಸ ಮಾಡಿ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದೆ. ಇವತ್ತು ಹೋಗಿದ್ದು ಕಡೂರು ಹತ್ರನೇ. ತೋಟದ ಹತ್ರ ಒಂದು ಕಡಲೆ ಸೊಪ್ಪಿನ ಹೊಲ ಇತ್ತು. ಈ ವರ್ಷ ಕಡಲೆ ಸೊಪ್ಪನ್ನೇ ತಿಂದಿರಲಿಲ್ಲ. ಕಡಲೆ ಸೊಪ್ಪು ಹೂವಾಗಿತ್ತು. ಆದರೂ ಹೊಲದವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಕುಯ್ಕೊಂಡು ಬಂದೆ. ಕೆಲಸ ಮಧ್ಯಾಹ್ನನೇ ಮುಗೀತು. ಟ್ರ್ಯಾಕ್ಟರಲ್ಲೇ ಬರ್ತಾ ಇದ್ದು. ದಾರಿ ಚೆನ್ನಾಗಿರಲಿಲ್ಲ, ಸ್ವಲ್ಪ ಕೆಸರಾಗಿತ್ತು. ಕೆಸರಾಗಿದ್ದಕ್ಕೆ ಟ್ರ್ಯಾಕ್ಟರ್ ಹುಣ್ಕೊಬಿಟ್ಟಿತ್ತು. ನಮ್ಮನ್ನೆಲ್ಲ ಟ್ರ್ಯಾಕ್ಟರಿಂದ ಇಳಿಸಿ ಸೈಡಲ್ಲಿ ನಿಲ್ಲಿಸಿ ಹುಡುಗರು ಅಷ್ಟೂ ಲೋಡ್ ಗಾಡಿನ ತಳ್ಳಿ ತಮ್ಮ ಸಾಹಸನ ಮೆರೆದ್ರು. ಅವರಿಗೊಂದು ಲೈಕ್ ಕೊಡಿ ಪ್ಲೀಸ್. ಮಧ್ಯಾಹ್ನ ಮೇಲೆ ಬೇರೆ ತೋಟಕ್ಕೆ ಹೋದು. ನನಗೊಂದು ತೆಂಗಿನಕಾಯಿ ಸಿಕ್ತು. ಪಕ್ಕದಲ್ಲಿ ಆರಿಸ್ತಿದ್ದ ಹುಡುಗಿ, ವಾರೇ ವಾ ಆಂಟಿ, ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಕಾಮಿಡಿ ಮಾಡಿದ್ಲು. ಸಂಜೆ ತನಕ ಕೆಲಸ ಮುಗಿಸ್ಕೊಂಡು ಸೋಮವಾರ ಇದ್ದಿದ್ದರಿಂದ ಸಂತೆಗೆ ಬಂದೆ. ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೈಟ್ ಟೈಮ್ ದೀಪದ ಅಲಂಕಾರದಲ್ಲಿ ದೇವಸ್ಥಾನ ಜಗಜಗಿಸ್ತಾ ಇತ್ತು. ಆಮೇಲೆ ಸಂತೆಯಲ್ಲಿ ತರಕಾರಿ ಸೊಪ್ಪು ಎಲ್ಲ ತಗೊಂಡು ಮನೆಗೆ ಬಂದೆ. ಕೊತ್ತಂಬರಿ ಸೊಪ್ಪು ಒಂದು ಮಾತ್ರ ತುಂಬ ಅಗ್ಗವಾಗಿತ್ತು. ಇನ್ನೊಂದು ವಿಷಯ ಹೇಳಲೇಬೇಕು. ಹಿಂದಿನ ವಿಡಿಯೋಗಳಲ್ಲಿ ನಾನೊಂದು ತಂಬಾಕು ಸೇವನೆಯಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ಹೇಳಿದ್ದೆ. ನನ್ನ ಓರ್ಗಿತ್ತಿ ಒಬ್ಬರು ತುಂಬ ಎಲೆ ಅಡಿಕೆ ಕಡ್ಡಿ ಪುಡಿ ಹಾಕ್ಕೊಳ್ತಾ ಇದ್ರು. ನನ್ನ ವಿಡಿಯೋ ನೋಡಿ ಎಲೆ ಅಡಿಕೆ ಹಾಕ್ಕೊಳ್ಳೋದನ್ನೇ ಬಿಟ್ಟಿದ್ದಾರೆ. ಎಷ್ಟು ಒಳ್ಳೆ ವಿಷಯ ಅಲ್ವಾ? ಒಳ್ಳೆ ಬೆಳವಣಿಗೆ. ಅಟ್ಲೀಸ್ಟ್ ಒಬ್ಬರಾದರೂ ಬದಲಾದ್ರಲ್ಲ ಅನ್ನೋ ಖುಷಿಲಿ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.